ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಬಗ್ಗೆ ಕೆಲವೊಂದು ಹೊಸ ಅಪ್ಡೇಟ್ನ ಅಧಿಕಾರಿಗಳು ತಿಳಿಸಿದ್ದಾರೆ. ಇದು ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಂಪಾರ್ಟೆಂಟು. ತುಂಬ ಸುಳ್ಳು ಸುದ್ದಿಗಳು ಹರಿದಾಡ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ಬಿಟ್ಟು ಅಧಿಕಾರಿಗಳೇ ಇದಕ್ಕೊಂದು ಬ್ರೇಕನ್ನು ಹಾಕಿ ಏನಿದು ನಿಜ ಯಾವುದು ಸುಳ್ಳು ಯಾವುದು ಅನ್ನೋದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದಾರೆ. ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಇದು ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟು. ನೀವು ಕೂಡ ಪೂರ್ತಿಯಾಗಿ ವಿಡಿಯೋನ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತಾ ಇದ್ದೀರಾ ವೀಡಿಯೋಸ್ನ ಅಂದರೆ ಈಗಲೇ ಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಏನಿದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಬರ್ತಾ ಇರೋದು ಅಂತಂದರೆ, ಕೆಲವೊಂದು ನೀವು ಕೂಡ ವೀಡಿಯೋಸ್ನ ನೋಡ್ತಿರ್ತೀರಾ. ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು. ನಿಮಗೆ ಗೃಹಲಕ್ಷ್ಮಿ ಹಣ ಬೇಕು ಅಂದರೆ KYC ಕಡ್ಡಾಯ. ನೀವು ಇವಾಗಲೇ ಹೋಗಿ ಬೆಂಗಳೂರು 1, ಕರ್ನಾಟಕ 1 ಹಾಗೆ ಸೈಬರ್ ಸೆಂಟರ್ಸಲ್ಲಿ KYC ಮಾಡಿಸ್ಬೇಕು ಅಂದ್ಬಿಟ್ಟು ವೀಡಿಯೋಸ್ನ ನೋಡಿ ನೀವುಗಳು ಕೂಡ ಹೋಗಿರ್ತೀರ. ಬಟ್ ಇದು ಕಂಪ್ಲೀಟಾಗಿ ಸುಳ್ಳು ಸುದ್ದಿ. ಈ ಥರ ಸುಳ್ಳು ಸುದ್ದಿಗೆ ನೀವು ಕಿವಿ ಕೊಡೋಕ್ಕೆ ಹೋಗಬೇಡಿ ಅಂದ್ಬಿಟ್ಟು ಅಧಿಕಾರಿಗಳೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾವು ಯಾವುದೇ ರೀತಿ KYC ಮಾಡಿಸ್ಬೇಕು ಅಂತ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ನೀವು ಸುಮ್ಮನೆ ಸುಳ್ಳು ಸುದ್ದಿಗೆ ಒಳಗಾಗಿ ನೀವು ದುಡ್ಡು ವೇಸ್ಟ್ ಮಾಡ್ಕೋಬೇಡಿ, ಟೈಮು ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ. ಯಾಕಂದರೆ ತುಂಬ ಜನ KYC ಮಾಡಿಸ್ಬೇಕು ಅಂತ ಈ ಒಂದು ಸುಳ್ಳು ಸುದ್ದಿನ ನಂಬಿ ತುಂಬ ಜನ ಸೈಬರ್ ಸೆಂಟರ್ಸ್ಗಾಗಿರ್ಬೋದು, ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1ಗೆಲ್ಲ ಹೋಗಿ KYC ಮಾಡಿಕೊಡಿ ಅಂತ ಕೇಳ್ತಿದ್ದಾರಂತೆ. ಇದ್ರ ಬಗ್ಗೆ ಯಾವುದೇ ರೀತಿ ಅಫಿಷಿಯಲ್ ಆಗಿ ಮಾಹಿತಿ ಬಂದಿಲ್ಲ. ಓಕೆನಾ, ಯಾರೋ ಒಬ್ಬರು ವಿಡಿಯೋ ಮಾಡಿರ್ತಾರೆ, ಅದು ವೈರಲ್ ಆಗಿ ಎಲ್ಲ ಕಡೆ ಅದೇ ಸುದ್ದಿ ಹರಿದಾಡ್ತಿರುತ್ತೆ. ಈ ಥರ ಯಾವುದೇ ರೀತಿ ಅಫಿಷಿಯಲ್ ಆಗಿ ನಾವು ಅನೌನ್ಸ್ ಮಾಡಿಲ್ಲ. ಸರ್ಕಾರದಿಂದ ಈ ಗೃಹಲಕ್ಷ್ಮಿ ಒಂದೇ ಅಲ್ಲ, ಯಾವುದೇ ರೀತಿ ಸರ್ಕಾರದಿಂದ ಅಪ್ಡೇಟ್ ಬಂದರೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಆಗೋವರೆಗೂ ಯಾವುದೇ ರೀತಿ ನಂಬಕ್ಕೆ ಹೋಗಬೇಡಿ. ಸೊ ಇವಾಗ ಸರ್ಕಾರದಿಂದನೇ ಅಪ್ಡೇಟ್ ಕೊಟ್ಟಿದ್ದಾರೆ. ಯಾವುದೇ ರೀತಿ KYC ಮಾಡಿಸ್ಬೇಕು ಅಂತ ನಾವು ಹೇಳಿಲ್ಲ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಮಾಡ್ತಿರೋ ಉದ್ದೇಶ ಅನರ್ಹರನ್ನ ಈ ಒಂದು ಯೋಜನೆಯಿಂದ ಕ್ಯಾನ್ಸಲ್ ಮಾಡೋಕ್ಕೆ. ಯಾರೆಲ್ಲ ಮೃತಪಟ್ಟಿರ್ತಾರೆ, ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, GST ಪೇಯರ್ಸ್ ಇರ್ತಾರೆ, ಅಥವಾ ಒಂದು ಮನೆಯಿಂದನೇ 2-3 ಜನ ಹಣ ತೊಗೊಳ್ತಿರ್ತಾರೆ. ಸೊ ಇಂಥವ್ರನ್ನ ಮಾತ್ರ ಕ್ಯಾನ್ಸಲ್ ಮಾಡೋಕ್ಕೆ ಈ ಪರಿಷ್ಕರಣೆ ಮಾಡ್ತಾ ಇರೋದು. ಇದ್ಬಿಟ್ಟು ಅರ್ಹರಿಗೆ ಯಾವುದೇ ರೀತಿ ಈ ಒಂದು ಯೋಜನೆಯಿಂದ ತೊಂದರೆ ಆಗಲ್ಲ. ಇಷ್ಟು ದಿನ ಕಂಟಿನ್ಯೂಸ್ ಹೆಂಗೆ ನಡೀತಾ ಇತ್ತು ಅದೇ ರೀತಿ ಮುಂದಕ್ಕೂ ನಡ್ಕೊಂಡು ಹೋಗ್ತಿರುತ್ತೆ. ಇದುವರೆಗೂ 30 ಕಂತುಗಳನ್ನ ಹಣ ಜಮೆ ಮಾಡಿರೋದು. ಇನ್ನು ನಾನು ನಿಮಗೂ ಕೂಡ ವಿಡಿಯೋ ಮಾಡಿದ್ದೆ, 31, 32ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಜಮೆ ಆಗುತ್ತೆ ಅಂತ. ಒಂದೇ ಸತಿಗಾಗಲ್ಲ, 31ನೇ ಕಂತಿನ ಹಣ ಫಸ್ಟ್ ಮಾಡ್ತಾರೆ, ಮತ್ತು 2-3 ದಿನ ಗ್ಯಾಪಲ್ಲಿ 32ನೇ ಕಂತಿನ ಹಣ ಕೂಡ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದರು, ಅದು ಮಾಡಲ್ವ ಅಂದರೆ ಖಂಡಿತವಾಗ್ಲೂ ಅದು ಕೂಡ ಮಾಡ್ತಾರೆ. ಈಗ ಏನು ಮರು ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತಿದ್ದಾರೆ, ಅದು ಕೂಡ ಶುಲ್ಕ ಎಲ್ಲ ರೆಡಿ ಇದೆ. ಬಟ್ ಸಚಿವ ಸಂಪುಟ ವಿಸ್ತರಣೆ ಆದ ಕೂಡಲೇ ಮಾಡ್ತೀವಿ, ಅಪ್ಲಿಕೇಶನ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಆದರೆ ನಿಮಗೆ ಸಚಿವರು ಸಿಗ್ತಾರೆ. ಸೊ ಹಾಗಾಗಿ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾರೆ ಅಂದ್ಬಿಟ್ಟು ಸಚಿವ ಸಂಪುಟ ವಿಸ್ತರಣೆ ಆದ ಕೂಡಲೇ ಗೃಹಲಕ್ಷ್ಮಿ ಯೋಜನೆ, ಈಗ ಹೇಗೆ ಗೃಹಜ್ಯೋತಿ ಯೋಜನೆ ಮರು ಅರ್ಜಿ ಸಲ್ಲಿಕೆ ಮಾಡ್ತಾ ಇದ್ದಾರೋ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆದು ಕೂಡ ಮಾಡ್ತಾರೆ. ಆವಾಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ನೀವೇ ಹೋಗಿ ಅರ್ಜಿ ಸಲ್ಲಿಸಬೇಕಾ, ಅಥವಾ ಈ ಗೃಹಜ್ಯೋತಿ ಯೋಜನೆಗೆ ಹೆಂಗೆ ಮನೆಗೂ ಅಧಿಕಾರಿಗಳು ಬಂದು ಚೆಕ್ ಮಾಡೋದ್ರು ಬರ್ತಾರಾ ಏನು ಅನ್ನೋದ್ರ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು ಏನು ಅನ್ನೋದ್ರ ಬಗ್ಗೆ. ಅಲ್ಲಿವರೆಗೂ ಯಾವುದೇ ರೀತಿ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ವೀಡಿಯೋಸ್ನ ನೋಡಿ ನಂಬಕ್ಕೆ ಹೋಗಬೇಡಿ, ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ದುಡ್ಡು ವೇಸ್ಟ್ ಮಾಡ್ಕೋಬೇಡಿ ಅಂತ ಅಧಿಕಾರಿಗಳಿಗೆ ಹೇಳಿದ್ದಾರೆ. ನೀವು ಯಾವುದೇ ರೀತಿ ನ್ಯೂಸ್ ಅಥವಾ ಅಪ್ಡೇಟ್ಸ್ನ ಕೇಳಬೇಕು ಅಂತಂದರೆ ಕರೆಕ್ಟಾಗಿ ಯಾರು ಹೇಳ್ತಾರೆ ಅಂಥವ್ರದ್ದು ವಿಡಿಯೋ ನೋಡಿದ್ರೆ ಸಾಕು. ನೀವು ಪ್ರತಿಯೊಬ್ಬರದ್ದು ನೋಡ್ತಾ ಹೋದರೆ ಒಂದೊಂದ್ರಲ್ಲಿ ಒಂದೊಂದು ಇರುತ್ತೆ, ನಿಮಗೂ ಕೂಡ ಗೊತ್ತಾಗಲ್ಲ ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಅಂತ. ಸೊ ಹಾಗಾಗಿ ಒಟ್ಟಿನಲ್ಲಿ KYC ಕಡ್ಡಾಯ ಮಾಡಿಲ್ಲ, ಅದ್ರ ಬಗ್ಗೆ ಯಾವುದೇ ರೀತಿ ನಾವು ಅಪ್ಡೇಟ್ ಕೊಟ್ಟಿಲ್ಲ, ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಸೊ ನೀವು ಏನು ಮಾಡೋ ಅಗತ್ಯ ಇಲ್ಲ. ಇಷ್ಟು ದಿನ ಹೇಗೆ ಬರ್ತಿತ್ತೋ ಅದೇ ರೀತಿ DBT ಮುಖಾಂತರ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣ ಬರುತ್ತೆ ಅಂದ್ಬಿಟ್ಟು ಅಧಿಕಾರಿಗಳೇ ಅಪ್ಡೇಟ್ನ ಕೊಟ್ಟಿರೋ ಅಂಥದ್ದು. ನೆಕ್ಸ್ಟ್ ಇನ್ನು ಪಿಂಚಣಿ ಹಣ ಅದ್ರ ಬಗ್ಗೆ ಕೂಡ ಕೆಲವೊಂದು ಹೊಸ ಅಪ್ಡೇಟ್ಸ್ ಬಂದಿದೆ. ಅದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಷನ್ಸ್
ನೋಟಿಫಿಕೇಷನ್ಸ್ ಬರ್ತಿರತ್ತೆ. ನೀವು ಫ್ರೀ ಇದ್ದಾಗ ನೋಡ್ಬೋದು. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಏನೇ ಹೊಸ ಅಪ್ಡೇಟ್ ಬರಲಿ ಸರ್ಕಾರದಿಂದ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಿಮಗೆ ನನ್ನ ಚಾನಲಲ್ಲಿ ಸಿಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.